1 ಸಮುವೇಲನು ಅಧ್ಯಾಯ 31. ಫಿಲಿಷ್ಟಿಯರು ಇಸ್ರಾಯೇಲ್ಯರೊಡನೆ ಯುದ್ಧ ಮಾಡಿದರು. ಇಸ್ರಾಯೇಲ್ಯರು ಅವರಿಂದ ಅಪಜಯ ಹೊಂದಿ ಗಿಲ್ಬೋವ ಬೆಟ್ಟದಲ್ಲಿ ಹತರಾದರು. ಫಿಲಿಷ್ಟಿಯರು ಸೌಲನನ್ನೂ ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನತಾನನನ್ನೂ ಅಭಿನಾದಾಬನನ್ನೂ ಮಲ್ಕೀಷೂವನ್ನು ಕೊಂದರು. ಸೌಲನಿದ್ದ ಕಡೆಯಲ್ಲಿ ಯುದ್ಧವು ಬಹುಘೋರವಾಗಿತ್ತು. ಬಿಲ್ಲುಗಾರರು ಅವನಿಗೆ ಗುರಿಯಿಟ್ಟರು. ಆದದರಿಂದ ಸೌಲನು ಬಹುಭೀತನಾಗಿ ತನ್ನ ಆಯುಧವಾಹಕನಿಗೆ, ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ತಿವಿದು ಕೊಲ್ಲು, ಇಲ್ಲವಾದರೆ ಸುನ್ನತಿಯಿಲ್ಲದ ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನುಂಟು ಮಾಡಾರು ಎಂದು ಹೇಳಲು ಅವನು ಹೆದರಿ ಒಲ್ಲೆನು ಅಂದನು. ಆದದರಿಂದ ಸೌಲನು ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದನು. ಸೌಲನು ಸತ್ತದ್ದನ್ನು ಆಯುಧವಾಹಕನು ಕಂಡು ತಾನೂ ತನ್ನ ಕತ್ತಿಯ ಮೇಲೆ ಬಿದ್ದು ಅಲ್ಲಿಯೇ ಸತ್ತನು. ಹೀಗೆ ಸೌಲನೂ ಅವನ 3 ಮಂದಿ ಮಕ್ಕಳು, ಅವನ ಆಯುಧವಾಹಕನೂ ಎಲ್ಲ ಆಳುಗಳು ಅದೇ ದಿವಸದಲ್ಲಿ ಸತ್ತರು. ಇಸ್ರಾಯೇಲ್ ಭಟರು ಸೋತರು. ಸೌಲನೂ ಅವನ ಮಕ್ಕಳು ಸತ್ತರು ಎಂಬ ವರ್ತಮಾನವನ್ನು ತಗ್ಗಿನ ಆಚೆಯಲ್ಲಿಯೂ ಯೋರ್ದಾನಿನ ಆಚೆಯಲ್ಲಿಯೂ ವಾಸವಾಗಿದ್ದ ಇಸ್ರಾಯೇಲ್ಯರು ಕೇಳಿ ತಮ್ಮ ಪಟ್ಟಣಗಳನ್ನು ಬಿಟ್ಟು ಓಡಿಹೋದರು. ಫಿಲಿಷ್ಟಿಯರು ಬಂದು ಅವುಗಳಲ್ಲಿ ವಾಸಿಸಿದರು. ಮರುದಿನ ಬೆಳಿಗ್ಗೆ ಫಿಲಿಷ್ಟಿಯರು ಸತ್ತವರ ಒಡವೆಗಳನ್ನು ಸುಲುಕೊಳ್ಳುವುದಕ್ಕೆ ಬಂದಾಗ ಸೌಲನೂ ಅವನ 3 ಮಂದಿ ಮಕ್ಕಳು ಗಿಲ್ಬೋವ ಬೆಟ್ಟದಲ್ಲಿ ಸತ್ತು ಬಿದ್ದಿರುವುದನ್ನು ಕಂಡು ಸೌಲನ ತಲೆಯನ್ನು ಕಡಿದು ಅವನ ಆಯುಧಗಳನ್ನು ತೆಗೆದುಕೊಂಡು ಅವುಗಳನ್ನು ತಮ್ಮ ದೇಶದ ಎಲ್ಲ ಕಡೆಗೂ ಕಳುಹಿಸಿ ತಮ್ಮ ಎಲ್ಲ ಜನರಿಗೂ ದೇವಸ್ಥಾನಗಳಿಗೂ ಜಯವಾರ್ತೆಯನ್ನು ಮುಟ್ಟಿಸಿದರು. ಅವನ ಆಯುಧಗಳನ್ನು ಅಷ್ಟೋರೆತ್ ದೇವತೆಯ ಗುಡಿಯಲ್ಲಿಟ್ಟರು. ಅವನ ಶವವನ್ನು ಬೇತ್ಷೆಯಾನಿನ ಕೋಟೆ ಗೋಡೆಗೆ ನೇತು ಹಾಕಿದರು. ಫಿಲಿಷ್ಟಿಯರು ಸೌಲನಿಗೆ ಏನೇನು ಮಾಡಿದರೆಂಬ ವರ್ತಮಾನವು ಯಾಬೇಷ್ ಗಿಲ್ಯಾದಿನವರಿಗೆ ಮುಟ್ಟಿದಾಗ ಅವರಲ್ಲಿದ್ದ ಶೂರರೆಲ್ಲರೂ ಹೊರಟು ರಾತ್ರಿಯೆಲ್ಲ ನಡೆದು ಹೋಗಿ ಸೌಲನ ಮತ್ತು ಅವನ ಮಕ್ಕಳ ಶವಗಳನ್ನು ಬೇತ್ಷೆಯಾನಿನ ಗೋಡೆಯಿಂದ ಇಳಿಸಿ ಯಾಬೇಷಿಗೆ ತೆಗೆದುಕೊಂಡು ಬಂದು ಅಲ್ಲಿ ಅವುಗಳನ್ನು ಸುಟ್ಟು ಬಿಟ್ಟರು. ಅವರ ಎಲುಬುಗಳನ್ನು ಯಾಬೇಷಿನಲ್ಲಿದ್ದ ಪಿಚುಲ ವೃಕ್ಷದ ಕೆಳಗೆ ಸಮಾಧಿ ಮಾಡಿ 7 ದಿವಸ ಉಪವಾಸವಾಗಿದ್ದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತಿಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಾಯನ 1ನೇ ಸಮುವೇಲ 31ನೇ ಅಧ್ಯಾಯದ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 31. 30ನೇ ಅಧ್ಯಾಯದಲ್ಲಿ ಬಹಳ ವಿಚಿತ್ರವಾದಂಥ ಘಟನೆ ನಡೀತದೆ. ನೆನಪಿರಲಿ, ಅದೇನೆಂದರೆ, ಒಂದು ಕಡೆ ಇಸ್ರಾಯೇಲ್ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಇನ್ನೊಂದು ಕಡೆ ಫಿಲಿಸ್ಟಿಯರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಮತ್ತು ಇಸ್ರಾಯೇಲರು ಯುದ್ಧಕ್ಕೆ ಬರ್ತಾ ಇದ್ದಂಥ ವೇಳೆಯಲ್ಲಿ ಫಿಲಿಸ್ಟಿಯರ ಜೊತೆಯಲ್ಲಿ ದಾವಿದನು ಮತ್ತು 600 ಜನರು ಫಿಲಿಸ್ಟಿಯರ ಜೊತೆಯಲ್ಲಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಬಹಳ ವಿಚಿತ್ರವಾದಂಥ ಒಂದು ಘಟನೆ. ಈ ಕಡೆ ಮಾವ, ಈ ಕಡೆ ಅಳಿಯ, ಇಬ್ಬರು ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾ ಇದ್ದಂಥ ವೇಳೆಯಲ್ಲಿ ಫಿಲಿಸ್ಟಿಯರ ಅಧಿಕಾರಿಗಳು ದಾವಿದನನ್ನು ಮತ್ತು ಅವನ ಜೊತೆಯಲ್ಲಿದ್ದಂಥ 600 ಜನರನ್ನು ನೋಡಿಬಿಟ್ಟು, ಈ ಇಬ್ರಿಯರು ಇಲ್ಲಿ ಯಾಕೆ ಬಂದಿದ್ದಾರೆ ಎಂಬುದಾಗಿ ಆ ಅರಸನಾದ ಆಕೀಷನನ್ನು ಕೇಳಲು ಆಕೀಷ್ ಹೇಳ್ತಾನೆ, ಅವನು ಸೌಲನನ್ನು ಬಿಟ್ಟು ಇಂದಿನವರೆಗೂ, ಅಂದರೆ ಸುಮಾರು 1 ವರ್ಷ 4 ತಿಂಗಳು ಅವನಲ್ಲಿ ಒಂದು ಅಪರಾಧ ಕೂಡ ನಾನು ನೋಡಲಿಲ್ಲ ಎಂಬುದಾಗಿ ಹೇಳ್ತಾನೆ ಆಕೀಷನು. ಆ ರೀತಿಯಾಗಿ ಒಳ್ಳೆಯ ಒಂದು ಸಾಕ್ಷಿಯನ್ನು ದಾವಿದನು ಉಳಿಸಿಕೊಂಡಿದ್ದನು ಅನ್ಯ ಜನರ ನಡುವೆ, ಅನ್ಯ ಅರಸನ ಮುಂದೆ. ಹಾಗಿದ್ದಾಗ ಏನಾಗ್ತದೆ, ಫಿಲಿಸ್ಟಿಯರ ಪ್ರಭುಗಳು ಅಥವಾ ಅಧಿಕಾರಿಗಳು ದಾವಿದನು ಹೋಗ್ಬಿಡಬೇಕು ಅಂತ ಹೇಳಿದಾಗ ಕಡೆಗೆ ಒಪ್ಪಿಸ್ತಾನೆ, ಒಡಂಬಡಿಸ್ತಾನೆ ಆಕೀಷನು. ದಾವಿದನು ಹಿಂದಿರುಗಿ ಬಂದುಬಿಡ್ತಾನೆ. ಯಾಕಂದರೆ 3 ದಿನ ಪ್ರಯಾಣ ಮಾಡಿ ಚಿಗ್ಲಕ್ಗೆ ಬರಬೇಕು. 3 ದಿನ ಬರಲಿಕ್ಕೆ ಪ್ರಯಾಣ, 3 ದಿನ ಹೋಗಲಿಕ್ಕೆ 6 ದಿನಗಳ ಪ್ರಯಾಣ ಮಾಡಿಕೊಂಡು ಬಂದಿದ್ದಾರೆ. ಬಂದಾಗ ಅವರಲ್ಲಿ 600 ಜನರಲ್ಲಿ 200 ಜನರಿಗೆ ಭಾಳ ಟಯರ್ಡ್ ಆಗಿಬಿಡ್ತದೆ, ಆಯಾಸ ಆಗಿಬಿಡ್ತದೆ, ಬಲಹೀನ ಆಗಿಬಿಡ್ತದೆ. ಆವಾಗ ಏನು ಮಾಡ್ತಾರೆ, ಅವರು ಬೆಸೋರ್ ಹಳ್ಳಕ್ಕೆ ಬಂದಿದ್ದಾಗ, ಬೆಸೋರ್ ಅಂತ ಹೇಳಿದರೆ ಹರ್ಷ ಅಂತ ಹೇಳ್ಬಿಟ್ಟು, ಚೇರ್ಫುಲ್
ಅಂಥ ಕಡೆಗೆ ಬಂದ ತಕ್ಷಣ ಆಯಿತು ನೀವು 200 ಜನರು ಇಲ್ಲೇ ಇಳ್ಕೊಳ್ರಿ ಅಂತ ಹೇಳ್ಬಿಟ್ಟು ತಮ್ಮ ವಸ್ತುಗಳು ಯುದ್ಧಕ್ಕೆ ತಗೊಂಡು ಹೋದಂಥ ಕೆಲವು ಸಾಮಗ್ರಿಗಳೆಲ್ಲ ಬಹುಶಃ ಅಲ್ಲಿ ಇಟ್ಬಿಟ್ಟು ಈಗ 400 ಜನರು ಹೋಗ್ತಾ ಇದ್ದಾರೆ. ಅಲ್ಲಿ ಅಷ್ಟರೊಳಗೆ ಅದಕ್ಕಿಂತ ಮುಂಚೆ ಆದಂಥ ಘಟನೆ ಏನಂತ ಹೇಳಿದ್ರೆ, ಅವರು ಹಿಂದಿರುಗಿ ಬಂದಾಗ 3 ದಿನ ಪ್ರಯಾಣ ಪ್ಲಸ್ 3 ದಿನ ಹಿಂದಿರುಗಿ ಬಂದಾಗ ಚಿಗ್ಲೆಕ್ ಊರಿನಲ್ಲಿ ನಡೆದಂಥ ಘಟನೆ ಏನಂದರೆ, ಅಮಾಲೇಕ್ಯರು ಬಂದುಬಿಟ್ಟು ಆ ಒಂದು ಚಿಗ್ಲೆಕ್ಕನ್ನು ಅಟ್ಯಾಕ್ ಮಾಡಿ ಅವರಲ್ಲಿದ್ದಂಥ ಅವರು ಬಿಟ್ಟು ಹೋಗಿದ್ದಂಥ ಹೆಂಗಸರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಚಿಕ್ಕವರು, ದೊಡ್ಡವರು ಎಲ್ಲರನ್ನೂ ಅವರು ಸೆರೆಯಾಗಿ ತಗೊಂಡು ಹೋಗಿಬಿಟ್ಟಿರ್ತಾರೆ. ಅದನ್ನು ನೋಡಿಬಿಟ್ಟು ದಾವೀದನು ಗಟ್ಟಿಯಾಗಿ ದಾವೀದನಷ್ಟೇ ಅಲ್ಲ, ಅವನ ಜೊತೆಗೆ ಬಂದಂಥ 600 ಜನರು ಕೂಡ ಕಡೆಗೆ ಅಂಥ ಟೈಮ್ನಲ್ಲಿ ದಾವೀದನ ಅವ್ರ ಟೆನ್ಷನಲ್ಲಿ ದಾವೀದನ್ನು ಕೊಂದುಬಿಡ್ಬೇಕು, ಲೀಡರ್ನೇ ಕೊಂದುಬಿಡ್ಬೇಕಂತ ಇದ್ದರು. ಯಾಕಂದರೆ ತಮ್ಮ ಮಕ್ಕಳನ್ನ ಕಳ್ಕೊಂಡ್ಬಿಟ್ರು, ಹೆಂಡತಿಯರನ್ನ ಕಳ್ಕೊಂಡ್ಬಿಟ್ರು. ದಾವೀದನಿಗೋಸ್ಕರವಾಗಿ ಅವರು ಹಿಂದಿರುಗಿ ಬಂದಾಗ, ಶಿಷ್ಯರಾಗಿ ಬಂದಿದ್ದಾಗ, ನಂಬಿಗಸ್ತರಾಗಿ ಬಂದಾಗ ಈ ರೀತಿಯಾಗಿ ಆಯ್ತು ಅಂತ ಹೇಳಿದಾಗ ಕಡೆಗೆ ದಾವೀದನ ಏನು ಮಾಡಬೇಕು, ದೇವರಲ್ಲಿ ಬಲಗೊಂಡಿದ ಮೇಲೆ ಅಲ್ಲಿ ಒಬ್ಬ ಎಬ್ಯಾತಾರನ್ ಅಂತ ಹೇಳ್ಬಿಟ್ಟು ಒಬ್ಬನ ಮುಖಾಂತರವಾಗಿ ಏಫೋದನ್ನು ತಕ್ಕೊಂಡು ದೇವ್ರ ಚಿತ್ತ ತಿಳ್ಕೊಳ್ಬೇಕಂತ ಹೇಳ್ಬಿಟ್ಟು ದೇವ್ರಿಗೆ ಕೇಳ್ತಾನೆ, ನಾನು ಹೋಗ್ಬೋದಾ ಅಂತ ಹೇಳಿದಾಗ ದೇವರು, ಹೋಗು, ನಿನಗೆ ಜಯ ಸಿಗ್ತದೆ, ನೀನು ಹಿಂದಟ್ಟಿ, ನಿನಗೆಲ್ಲರೂ ಅವರು ಯಾರ್ಯಾರನ್ನ ಕಳ್ಕೊಂಡು ಅವರೆಲ್ಲ ನಿನಗೆ ಸಿಗ್ತಾರೆ ಎಂಬುದಾಗಿ ದೇವರು ಹೇಳಿದಾಗ ಅವನು ಹೊರಟೋಗ್ತಾನೆ. ಅಂಥ ಸಂದರ್ಭದಲ್ಲಿ 200 ಜನರನ್ನು ಬಿಟ್ಟು ಹೋಗ್ತಾನೆ. ಅವರು ಬಲಹೀನರಾಗಿದ್ದರು. 400 ಜನ ಕರ್ಕೊಂಡು ಹೋದಾಗ ದಾರಿಯಲ್ಲಿ ಒಬ್ಬ ಐಗುಪ್ತದವನ್ನ ಹೆಲ್ಪ್ ತಗೊಂಡು ಹೇಗೋ ಅಡ್ರೆಸ್ ತಿಳ್ಕೊಂಡು ಎಲ್ಲಿ ಹೋದ್ರೆ, ಯಾಕಂದರೆ ಈ ಐಗುಪ್ತದವನು ಮೊದಲು ಅಟ್ಯಾಕ್ ಮಾಡಿದರೆ ಅಮಾಲೇಕ್ಯರು ಅವ್ರ ಜೊತೆಯಲ್ಲಿ ಬಂದಂಥವನು. ಆದ ಕಾರಣ ಇವನಿಗೆ ಕರೆಕ್ಟಾಗಿ ಅಡ್ರೆಸ್ ಗೊತ್ತಿತ್ತು. ಆದ ಕಾರಣ ಎಲ್ಲಿ ಬಂದಿದ್ದಾರೆ, ಎಲ್ಲಿ ಹೋದ್ರೆ ಎಂಬುದು ಗೊತ್ತಿತ್ತು. ಆದ ಕಾರಣ ಇವನು ದಾವೀದನನ್ನು 400 ಜನರನ್ನು ಮಾರ್ಗದರ್ಶನವಾಗಿ ಕರ್ಕೊಂಡು ಹೋಗಿ ಕಡೆಗೆ ಅವರು ಇದ್ದಂಥ ಸ್ಥಳವನ್ನು ಕಂಡುಹಿಡಿದು ಯುದ್ಧ ಮಾಡಿ ಕಡೆಗೆ ಸಂಪೂರ್ಣವಾಗಿ ಒಬ್ಬರೂ ನಷ್ಟವಾಗದೆ, ಒಬ್ಬರೂ ಸಾಯದೆ, ಒಂದು ವಸ್ತು ಕಳ್ಕೊಳ್ಳದೆ ಎಲ್ಲವನ್ನು ದಾವೀದನು ರಿಕವರ್ ಮಾಡಿಕೊಳ್ತಾನೆ. ಡೇವಿಡ್ ರಿಕವರ್ಡ್ ಆಲ್. ದಾವೀದನು ಎಲ್ಲವನ್ನು ಪುನಃ ಪಡ್ಕೊಂಡು, ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳನ್ನ ನಾವು ಕಳ್ಕೊಂಡಿದ್ದೀವಿ, ಅದನ್ನೆಲ್ಲ ದೇವರು ಹಿಂದಿರುಗಿ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬ ಪಾಠ ಇದರಿಂದ ನಾವು ಕಲಿತ್ಕೊಳ್ಬೋದು. ಕಡೆಗೆ ಅಷ್ಟೇ ಅಲ್ಲ, ಈ ಕಳ್ಕೊಂಡಿದ್ದ ಅಷ್ಟೇ ಸಿಕ್ಕಿದ್ದಲ್ಲ, ಇನ್ನೂ ಎಕ್ಸ್ಟ್ರಾ ಕೂಡ ದೇವರು ಅವನಿಗೆ ದಾವೀದನಿಗೆ ಕೊಟ್ಟರು. ಅದನ್ನೆಲ್ಲ ತಗೊಂಡು ಬಂದಾಗ 400 ಜನರು ಬರ್ತಾರೆ, 200 ಜನರು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಈಕ್ವಲ್ ಆಗಿ ಭಾಗ ಮಾಡಿ ಕೊಡಬೇಕಂದ್ರೆ ಈ 400 ಜನರು ಒಪ್ಪಲಿಲ್ಲ. ಅದರಲ್ಲಿ ದುಷ್ಟರು, ಮೂರ್ಖರಾದಂಥವ್ರು ಒಪ್ಪಲೇ ಇಲ್ಲ. ಆಗ ದಾವೀದನ ಸಹೋದರ ಹಾಗೆ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಒಂದು ರೂಲ್ಸ್, ಯುದ್ಧ ಮಾಡಿದವನಿಗೆ ಸಿಕ್ಕುವಷ್ಟು ಪಾಲು ವಸ್ತುಗಳನ್ನು ಕಾಯುವಂಥವರಿಗೂ ಸಿಕ್ಕಬೇಕು ಎಂಬುದಾಗಿ, ಎಲ್ರಿಗೂ ಸಮವಾಗಿರಬೇಕೆಂಬಂಥ ರೂಲ್ಸ್ ತಗೊಂಡ್ಬರ್ತಾನೆ. ಇಸ್ರಾಯೇಲರಲ್ಲಿ ಇದನ್ನು ಅವರು ಪಾಲಿಸುವವರಾಗಿದ್ದಾರೆ. ಅದಾದ ನಂತರ ದಾವೀದನು ತಾನು ಪಡ್ಕೊಂಡು ಬಂದಂಥ ವಸ್ತುಗಳಲ್ಲಿ ಕೊಳ್ಳೆಯಲ್ಲಿ ಕೆಲವನ್ನು ಹಿರಿಯರಿಗೆ ಕಳಿಸಿದಾಗ ತನ್ನ ಸ್ನೇಹಿತರಾದ ಯಹೂದ ಹಿರಿಯರಿಗೆ ಕಳಿಸ್ಕೊಡ್ತಾನೆ. ಅವರು ಕೂಡ ಸಂತೋಷವಾಗ್ತಾರೆ. ಮತ್ತು ಈ ರೀತಿಯಾಗಿ ಮುಕ್ತಾಯವಾಗ್ತದೆ 30ನೇ ಅಧ್ಯಾಯ. 31ನೇ ಅಧ್ಯಾಯ ಟ್ರಾಜಡಿ, ದುಃಖ, ಸ್ಯಾಡ್ ನ್ಯೂಸ್. ಏನಾಯಿತು? ಯುದ್ಧ ಅಂತೂ ನಡೀತಾ ಇತ್ತು. ಯಾಕಂದರೆ ಯುದ್ಧ ಬಿಟ್ಟು ದಾವೀದನ ಬಂದುಬಿಟ್ನಲ್ಲ. ಆದರೆ ಯುದ್ಧ ಫಿಲಿಸ್ಟಿಯರಿಗೂ ಮತ್ತು ಇಸ್ರಾಯೇಲ್ರಿಗೂ ಯುದ್ಧ ಈಗ ಸ್ಟಾರ್ಟ್ ಆಯಿತು. ಅದರ ರಿಸಲ್ಟ್ ಏನಾಯಿತು? ಯಾರು ಜಯ ಸಿಕ್ತು, ಯಾರು ಸೋತು ಹೋದರು, ಏನಾಯಿತು, ಯಾರಿಗೇನಾಯಿತು ನೋಡೋಣವೇ. 31ನೇ ಅಧ್ಯಾಯ. ಇದು 1ನೇ ಸಮುವೇಲ 31ನೇ ಅಧ್ಯಾಯ, ಲಾಸ್ಟ್ ಚಾಪ್ಟರ್ 1ನೇ ಸಮುವೇಲದಲ್ಲಿ. ಅದರಲ್ಲಿ ಫಿಲಿಸ್ಟಿಯರು ಇಸ್ರಾಯೇಲ್ರೊಡನೆ ಯುದ್ಧ ಮಾಡಿದರು. ಇಸ್ರಾಯೇಲ್ರು ಫಿಲಿಸ್ಟಿಯರ ಜೊತೆಯಲ್ಲಿ ಯುದ್ಧ ಮಾಡಿದ್ರಲ್ಲ. ಏನಂತಿದೆ? ಫಿಲಿಸ್ಟಿಯರು ಇಸ್ರಾಯೇಲ್ರೊಡನೆ ಯುದ್ಧ ಮಾಡಿದರು. ಮಾಡಿದಾಗ ಏನಾಯಿತು? ಇಸ್ರಾಯೇಲ್ರು ಅವರಿಂದ ಅಪಜಯ ಹೊಂದಿ
ದುಃಖ. ಸೋತೋಗ್ಬಿಟ್ರಂತೆ ಇಸ್ರಾಯೇಲ್ರು, ಲಕ್ಷಾಂತರ ಜನರು. ಇಸ್ರಾಯೇಲ್ರು ಮತ್ತು ಸೌಲನು ಅವರೆಲ್ಲರೂ ಸೋತೋಗ್ಬಿಟ್ರು. ಎಲ್ಲಿ ಸೋತೋಗ್ಬಿಟ್ರು? ಗಿಲ್ಬೋ ಬೆಟ್ಟದಲ್ಲಿ ಸತ್ತು ಹೋದರು. ಸೋತು ಹೋಗಿದ್ದ ಅಷ್ಟೇ ಅಲ್ಲ, ಅವರು ಸತ್ತು ಹೋದರು ಕೂಡ. ಗಿಲ್ಬೋವಾ ಅಂತ ಹೇಳಿದ್ರೆ ಹರಿಯುವ ಬುಗ್ಗೆ, ದಿ ಫೌಂಟೇನ್ ದಟ್ ಸ್ವೆಲ್ಸ್ ಆರ್ ಗಷಸ್ ಅಂಥ ಒಂದು ಕಡೆಯಲ್ಲಿ ಇಸ್ರಾಯೇಲ್ರೆಲ್ಲ ಸತ್ತು ಬಿದ್ದಿದ್ದರು. ಫಿಲಿಸ್ಟಿಯರು ಸೌಲನನ್ನು, ಅವನ ಮಕ್ಕಳನ್ನು ಬಿಡದೇ ಹಿಂದಟ್ಟಿ, ಯಾಕಂದರೆ ಈಗ ಮೇನ್ ವ್ಯಕ್ತಿ ಸೌಲ ಅಂತ ಗೊತ್ತಿತ್ತು. ಅದರಲ್ಲಿ ಸೌಲನು ಸ್ವಲ್ಪ ವಯಸ್ಸಾಗಿಬಿಟ್ಟಿದ್ದನು, ಸ್ವಲ್ಪ ಅಲ್ಲ ಭಾಳನೇ ವಯಸ್ಸಾಗಿರಬೇಕು, ಓಡೋಗ್ಲಿಕ್ಕೂ ಆಗಲ್ಲ. 3 ಜನ ಮಕ್ಕಳಿದ್ದರು. 3 ಮಕ್ಕಳು ಪ್ಲಸ್ ಸೌಲನನ್ನು ಅವರು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾತಾನ್, ಅಬಿನದಾಬ್, ಮೆಲ್ಕಿಶೂವ ಈ 3 ಕೊಂದು ಹಾಕಿದರು. ಯೋನಾತಾನ ದಾವಿದನ ಫ್ರೆಂಡ್, ಭಾಳ ಕ್ಲೋಸ್ ಫ್ರೆಂಡ್. ಯೋ ನಾಥಾನ್ ಅಂದರೆ ಅಂದರೆ ಯೆಹೋವನು, ನಾಥಾನ್ ಅಂದರೆ ಕೊಡುಗೆ, ದ ಗಿಫ್ಟ್ ಆಫ್ ಗಾಡ್. ಸತ್ತು ಹೋದ. ದಾವಿದನ ಕ್ಲೋಸ್ ಫ್ರೆಂಡ್, ಒಡಂಬಡಿಕೆಯ ಫ್ರೆಂಡು. ಜಾನಥನ್ ವಾಸ್ ಎ ಕವನೆಂಟ್ ಫ್ರೆಂಡ್ ಆಫ್ ಡೇವಿಡ್ ಆ್ಯಂಡ್ ಹಿ ಡೈಡ್. ಅವನ ಜೊತೆಯಲ್ಲಿ ಅವನ ಸಹೋದರನಾದ ಅಮಿನದಾಬ್ ಅಂತ ಹೇಳಿದರೆ ಫಾದರ್ ಆಫ್ ಜನರಾಸಿಟಿ, ಧಾರಾಳತ್ವದ ತಂದೆ. ಬಹುಶಃ ಧಾರಾಳತ್ವದ ತಂದೆ ಅಂತ ಹೇಳ್ಬಿಟ್ಟು ದೇವರನ್ನು ಸ್ಮರಿಸುವಂತೆ ಸೌಲನು ಮತ್ತು ಅವನ ಹೆಂಡತಿ ಅಹಿನೋವಳು ಈ ಹೆಸರು ಕೊಟ್ಟಿರಬೇಕಂತ ಕಾಣ್ತದೆ. ಆನಂತರ 3ನೇ ಮಗ ಮಲ್ಕಿ ಶೂವ, ಯಾಕಂದರೆ ಇವನು ರಾಜಪುತ್ರ. ಮಲ್ಕಿ ಅಂತ ಹೇಳಿದ್ರೆ ರಾಜ ಅಂತ ಹೇಳ್ಬಿಟ್ಟು, ಶೂವ ಅಂತ ಹೇಳಿದ್ರೆ ಐಶ್ವರ್ಯ, ರಾಜೈಶ್ವರ್ಯ ಎಂಬ ಹೆಸರಿರುವಂಥ ಸೌಲನ 3ನೇ ಮಗ ಕೂಡ, ಅವನನ್ನು ಕೂಡ ಫಿಲಿಸ್ಟಿಯರು ಕೊಂದಿದ್ದರು. ಆದರೆ ಸೌಲನನ್ನು ಇನ್ನೂ ಕೊಂದಿರಲಿಲ್ಲ. ಸೌಲನಿದ್ದ ಕಡೆಯಲ್ಲಿ ಆದರೆ ಯುದ್ಧ ಬಹು ಘೋರವಾಯಿತು. ವರ್ಸ್ 3, 1 ಸಮುವೇಲ 31 3ನೇ ವಚನ. ಆವಾಗ ಬಿಲ್ಲುಗಾರರು ಅವನಿಗೆ ಗುರಿ ಇಟ್ಟರು. ಯಾಕಂದರೆ 3 ಮಕ್ಕಳು ಸತ್ತೋದ್ರು. ಈಗ ಮುದುಕನಾದ ಸೌಲನು, ದಾವಿದನನ್ನು ಬೆನ್ನಟ್ಟಿ ಬಂದಂಥ ಈ ಸೌಲನು ಅವನನ್ನು ಗುರಿ ಇಟ್ಟಿದಾಗ ಏನಾಯಿತು? ಆದುದರಿಂದ ಸೌಲನು ಬಹುಭೀತನಾಗಿ ತನ್ನ ಆಯುಧವಾಹನಿಗೆ, ನಿನ್ನ ಕತ್ತಿಯಿಂದ ಹಿರಿದು ನನ್ನನ್ನು ತಿವಿದು ಬಿಡು, ಇಲ್ಲವಾದರೆ ಸುನ್ನತಿ ಇಲ್ಲದ ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನುಂಟು ಮಾಡಾರ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವನು ಗುರಿ ಇಟ್ಟು ಹೊಡಿತಾರೆ ಸೌಲನಿಗೆ. ಅನ್ಯರಿಂದ ಸತ್ತು ಹೋದೆ, ಸೌಲನು ವೈರಿಯಿಂದ ಕೊಲ್ಲಲ್ಪಟ್ಟನಂತ ಹೆಸರು ಬರಬಾರ್ದು ಅಂಥೇಳಿ ಏನಂತ ಹೇಳ್ತಾನೆ, ತನ್ನ ಬಾಡಿ ಗಾರ್ಡ್ಗೆ ಏನಂತ ಹೇಳ್ತಾನೆ, ಆಯುಧವಾಹನಿಗೆ ಕೊಂದುಬಿಡ ಅಂತ ಹೇಳಿದರೆ, ಆದರೆ ಅವನು ಹೆದರಿ ಒಲ್ಲೇನು ಅಂದನು. ಆಗಲ್ಲ ಅಂತ ಹೇಳ್ತಾನೆ. ಕಿಂಗ್ಗೆ ಬಾಡಿ ಗಾರ್ಡ್ ಹೇಳ್ತಾನೆ, ಬಾಡಿ ಗಾರ್ಡ್ ಕೊಂದುಬಿಡ ಅಂದರೆ ಬಾಡಿ ಗಾರ್ಡ್ ಕೊಲ್ತಾ ಇಲ್ಲ. ಯಾಕಂದರೆ ಜೊತೆಗೆ ಇದ್ದು ಬಾಡಿಯನ್ನು, ಅವನ ದೇಹವನ್ನು ಕಾವಲುಗಾರನಾಗಿ, ನಂಬಿಗಸ್ತನಾಗಿ ಅರಸನನ್ನು ಕಾಯ್ತಾ ಬಂದಂಥವನು ಅರಸನನ್ನು ಹೆಂಗೆ ಕೊಲ್ಲಲಿಕ್ಕಾಗ್ತದೆ? ಕೊಲ್ಲೋದಿಲ್ಲ ಅಂತ ಹೇಳ್ತಾನಂತ. ಆದ ಕಾರಣ ಸೌಲನು ಏನು ಮಾಡ್ತಾನೆ? 4ನೇ ವಚನ 1 ಸಮುವೇಲ 31, ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದು ಸೂಸೈಡ್ ಮಾಡಿಕೊಳ್ತಾನೆ, ಆತ್ಮಹತ್ಯೆ ಮಾಡಿಕೊಳ್ತಾನೆ. ಇಸ್ರಾಯೇಲ್ರ ಮೊದಲನೇ ಅರಸನು, ಇಸ್ರಾಯೇಲ್ರ ಬಿಲೀವರ್ ಆಗಿದ್ದ ಅರಸನು, ಇಸ್ರಾಯೇಲ್ರ ನಾಯಕನಾಗಿ, ಮೊದಲನೇ ಅರಸನಾಗಿ, ಅಭಿಷಿಕ್ತನಾಗಿ ಮತ್ತು ತನ್ನ ಮಗಳನ್ನು ದಾವಿದನಿಗೆ ಕೊಟ್ಟಂಥ, ಮದುವೆ ಮಾಡಿ ಮತ್ತು ಸಮುವೇಲನಿಂದ ಅಭಿಷೇಕ ಹೊಂದಿದಂಥ, ಭೂಲೋಕದಲ್ಲಿ ಅತ್ಯಂತ ಭಕ್ತಿವಂತನಾದ ಸಮುವೇಲನ ಅಭಿಷೇಕ ಅವನಿಂದ ಪಡ್ಕೊಂಡಂಥ ವ್ಯಕ್ತಿ
ಈಗ ಸೂಸೈಡ್ ಮಾಡಿಕೊಂಡು ಸತ್ತೋಗಿದ್ದಾನೆ. ಸೌಲನು ಸತ್ತದ್ದನ್ನು ಆಯುಧವಾಹಕನು ಕಂಡು ಅವನಿಗೆ ಭಾಳ ಬೇಸರ, ಯಾಕೆ ಯಜಮಾನರು ಸತ್ತು ಹೋದ್ರಂತ ಅವನು ಕೂಡ ಸೂಸೈಡ್ ಮಾಡಿಕೊಳ್ತಾನೆ. ಹೀಗೆ ಸೌಲನು, ಅವನ 3 ಮಂದಿ ಮಕ್ಕಳು, ಅವನ ಆಯುಧವಾಹಕನು, ಎಲ್ಲ ಆಳುಗಳು ಅದೇ ದಿವಸದಲ್ಲಿ ಸತ್ತು ಹೋಗ್ಬಿಡ್ತಾರೆ ಯುದ್ಧದಲ್ಲಿ ಫಿಲಿಸ್ಟಿಯರಿಂದ. ದುಃಖ ಅಲ್ವಾ? ಹೌದು. ಇಸ್ರಾಯೇಲ್ ಭಟರು ಸೋತೋದ್ರು, ಅಂದರೆ ಇಸ್ರಾಯೇಲ್ ಸೈನಿಕರೆಲ್ಲ ಸೋತೋಗ್ತಾರೆ. ಸೌಲನು ಅವನ ಮಕ್ಕಳು ಸತ್ತೋದ್ರು ಎಂಬ ವರ್ತಮಾನವು ತಗ್ಗಿನ ಆಚೆಯಲ್ಲಿ, ಯೋರ್ದನಿನ ಆಚೆಯಲ್ಲಿ ವಾಸವಾಗಿದ್ದ ಇಸ್ರಾಯೇಲರು ಕೇಳಿ ತಮ್ಮ ಪಟ್ಟಣಗಳನ್ನು ಬಿಟ್ಟು ಓಡಿ ಹೋದರು. ಗೊಲ್ಯಾತನನ್ನು ದಾವಿದನು ಕೊಂದಾಗ ಫಿಲಿಸ್ಟಿಯರು ಓಡಿ ಹೋದರು. 1 ಸಮುವೇಲ 17. ಈಗ ಸೌಲನನ್ನು, ಅವನ 3 ಮಕ್ಕಳನ್ನು ಫಿಲಿಸ್ಟಿಯರು ಕೊಂದದರಿಂದ ಇಸ್ರಾಯೇಲರು ಓಡಿ ಹೋದರು. ಎಲ್ಲಿಂದ ಓಡಿ ಹೋದರು? ಎಲ್ಲಿಂದ ಓಡಿ ಹೋದರು ಅಂತೇಳಿದ್ರೆ, ಅವರು ತಗ್ಗಿನ ಆಚೆಯಲ್ಲಿಯೂ ಯೋರ್ದನಿನ ಆಚೆಯಲ್ಲಿಯೂ ವಾಸವಾಗಿದ್ದ ಇಸ್ರಾಯೇಲರು ತಮ್ಮ ಪಟ್ಟಣಗಳನ್ನು, ದೇವರು ಕೊಟ್ಟ ಪಟ್ಟಣಗಳನ್ನು ಬಿಟ್ಟು ಓಡಿ ಹೋದರು. ಈಗ ಎಲ್ಲ ಪಟ್ಟಣಗಳು ಖಾಲಿ ಆಗಿಬಿಟ್ಟು ಏನಾಯಿತು? 7ನೇ ವಚನ, ಫಿಲಿಸ್ಟಿಯರು ಬಂದು ಅವುಗಳಲ್ಲಿ ವಾಸಿಸಿದರು. ಗಾಡ್ಸ್ ಪೀಪಲ್ ಲಾಸ್ಟ್ ದ ಇನ್ಹೆರಿಟೆನ್ಸ್ ಆ್ಯಂಡ್ ಗಾಡ್ಸ್ ಎನಿಮೀಸ್ ಪೊಸೆಸ್ಡ್ ಗಾಡ್ಸ್ ಇನ್ಹೆರಿಟೆನ್ಸ್. ದೇವಜನರು ದೇವರು ಕೊಟ್ಟ ಕಾನಾನ್ ದೇಶವನ್ನು ಕಳ್ಕೊಂಡ್ಬಿಟ್ರು. ಈಗ ಅನೇಕರು ಅನೇಕ ಭಾಗವನ್ನು, ಅನೇಕ ಪಟ್ಟಣಗಳನ್ನು ಈಗ ಪುನಃ ಫಿಲಿಸ್ಟಿಯರು ಕಾನಾನ್ ದೇಶದಲ್ಲಿ, ಅಂದರೆ ದೇವರು ಕೊಟ್ಟಂಥ ಪಟ್ಟಣಗಳನ್ನು ಅದನ್ನು ವಶ ಮಾಡಿಸಿಕೊಂಡು ವಾಸ ಮಾಡ್ತಾ ಇದ್ದಾರೆ. ಸರಿ, ಮರುದಿನ ಏನಾಯಿತು? ಬೆಳಿಗ್ಗೆ ಫಿಲಿಸ್ಟಿಯರು ಸತ್ತವರ ಒಡವೆಗಳನ್ನು ಸುಲ್ಕೊಳ್ಳುವುದಕ್ಕೆ ಬಂದಾಗ, ಯಾಕಂದರೆ ಆಗಿನ ಕಾಲದಲ್ಲಿ ಒಂದು ಏನಾಗಿತ್ತು ಅಂದರೆ, ಯಾರಾದರೂ ಸತ್ತೋಗ್ಬಿಟ್ರೆ ಅವ್ರ ಹತ್ರ ಏನಾದರೂ ಗೋಲ್ಡು, ಅವ್ರ ಹತ್ರ ಏನಾದರೂ ಚೈನು, ಅವ್ರ ಹತ್ರ ಏನಾದರೂ ಇದ್ದರೆ ಅದನ್ನು ಸತ್ತ ಡೆಡ್ ಬಾಡಿಯಿಂದ ತಗೊಳ್ತಾರೆ. ಆ ರೀತಿಯಾಗಿ ಡೆಡ್ ಬಾಡಿಯಿಂದ ತೆಗಿತಾ ಇದ್ದಾಗ ಸೌಲನು ಅವನ 3 ಮಂದಿ ಮಕ್ಕಳು ಸತ್ತು ಬಿದ್ದಿರುವುದನ್ನು ಕಂಡು ಸೌಲನ ತಲೆಯನ್ನು ಕಡಿದು, ಇಸ್ರಾಯೇಲರ 1ನೇ ಅರಸನ ಗತಿ ಏನಾಯಿತು? 9ನೇ ವಚನ, ಯಾರೋ ಒಬ್ಬನು ಏನು ಮಾಡ್ತಾನೆ? ಸೌಲನ ತಲೆಯನ್ನು ಕಡಿದು ಅವನ ಆಯುಧಗಳನ್ನು ತೆಗೆದುಕೊಂಡು ಅವುಗಳನ್ನು ತಮ್ಮ ದೇಶದ ಎಲ್ಲ ಕಡೆಗೂ ಕಳಿಸಿ, ನೋಡ್ರಿ ಸೌಲನ ತಲೆ, ಸೌಲನ ಆಯುಧ ಅಂತ ಎಲ್ಲ ಕಡೆ ಕಳಿಸ್ಬಿಟ್ಟು ತಮ್ಮ ಎಲ್ಲ ಜನರಿಗೂ ದೇವಸ್ಥಾನಗಳಿಗೂ ಜಯವಾರ್ತೆಯನ್ನು ಮುಟ್ಟಿಸಿದರು. ಅವನ ಆಯುಧಗಳನ್ನು, ಅಂದರೆ ಸೌಲನ ಆಯುಧಗಳನ್ನು ಅಷ್ಟೋರೇತ್ ದೇವತೆಯ ಗುಡಿಯಲ್ಲಿಟ್ಟರು. ಅಷ್ಟೋರೇತ್ ಅಂಥೇಳಿದರೆ ಹೆಚ್ಚಿಸುವ, ಫಲ ಕೊಡುವ, ಫಲದಾಯಕ. ಆ ಪದದಿಂದ ಬರುವಂಥದ್ದೇ ಈಸ್ಟರ್ ಎಂಬಂಥ ಪದ. ಅಷ್ಟರೋತ್ ಎಂಬಂಥ ದೇವತೆಯ ಗುಡಿಯಲ್ಲಿ ಇಟ್ಟರು ಅಂತ ಹೇಳ್ಬಿಟ್ಟು 10ನೇ ವಚನದಲ್ಲಿ ನಾವು ನೋಡ್ತೀವಿ. ಆದರೆ ಅವನ ಬಾಡಿಯನ್ನು, ತಲೆ ಅಂತೂ ಹೋಗ್ಬಿಡ್ತು ಸೌಲನ, ಆದರೆ ಬಾಡಿ ಇತ್ತಲ್ಲ, ಅವನ ಶವವನ್ನು ಬೇತ್ಷೆಯಾನಿನ ಕೋಟೆಯ ಗೋಡೆಗೆ ನೇತು ಹಾಕಿಬಿಟ್ರು. ಅಯ್ಯೋ, ಅವನ ಬಾಡಿನ ನೇತು ಹಾಕಿಬಿಟ್ರು. ಬೇತ್ಷೆಯಾನ್ ಅಂತೇಳಿದ್ರೆ ಹೌಸ್ ಆಫ್ ಈಸ್, ಅಂದರೆ ಆರಾಮ ಮನೆ ಅಥವಾ ವಿಶ್ರಾಂತಿಯ ಮನೆಯಲ್ಲಿ ಅವಿಶ್ರಾಂತನಾದ ಸೌಲನ ದೇಹ ತೂಗಾಡ್ತಾ ಇದೆ. ಫಿಲಿಸ್ಟಿಯರು ಸೌಲನಿಗೆ ಏನು ಮಾಡಿದರೆಂಬ ವರ್ತಮಾನವು ಯಾಬೇಷ್ ಗಿಲ್ಯಾದ್ನವರಿಗೆ ಗೊತ್ತಾಯಿತು. ಅಷ್ಟೊಂದು ಇಸ್ರಾಯೇಲ್ನಲ್ಲಿ ಒಬ್ಬರಿಗೆ ಮಾತ್ರ ಈ ಮೇಯ್ನಾಗಿ ಸಿಕ್ತು. ಯಾಬೇಷ್ ಅಂತ ಹೇಳಿದ್ರೆ ಒಣಗಿದ, ಗಿಲ್ಯಾದ್ ಅಂತ ಹೇಳಿದರೆ ಕುಪ್ಪೆಯ ಸಾಕ್ಷಿಯ ಕುಪ್ಪೆ ಅಂತ ಹೇಳಿಬಿಟ್ಟು ಆ ಒಂದು ಸ್ಥಳದವರು ಏನು ಮಾಡ್ತಾರೆ, ಅವರಲ್ಲಿ ಕೆಲವು ಶೂರರಿದ್ದರಂತೆ, ಪವರ್ಫುಲ್. ಏನು ಮಾಡಿದರು? ಅವರೆಲ್ಲರೂ ಹೊರಟು ರಾತ್ರಿಯೆಲ್ಲ ನಡೆದು ಹೋಗಿ, ವಾವ್, 12ನೇ ವಚನ,
ರಾತ್ರಿ ಎಲ್ಲ ಯಾಕೆ ನಡೀತಾ ಇದ್ದಾರೆ, ಏನಾಯಿತು, ಇವರು ಜಾಗರಣೆ ಮಾಡ್ಕೊಂಡು ನಡೀತಾ ಇದ್ದಾರೆ? ಯಾಕಂದರೆ ಸೌಲನ ಡೆಡ್ ಬಾಡಿ, ಅವನ ಮಕ್ಕಳ ಡೆಡ್ ಬಾಡಿ ಅದನ್ನೆಲ್ಲ ತಕ್ಕೊಂಡು ಆ ಬೇತ್ಯಾಶನ ಗೋಡೆಗೆ ಹಾಕಿರ್ತಾರಲ್ಲ, ಅಲ್ಲಿಂದ ಇಳಿಸ್ಬಿಟ್ಟು ಗೋಡೆಯಿಂದ ಅದನ್ನು ಯಾಬೇಷಿಗೆ ಅಂದರೆ ಒಣಗಿದ ಸ್ಥಳಕ್ಕೆ ಕರ್ಕೊಂಡು ಬಂದು ಅಲ್ಲಿ ಅವುಗಳನ್ನು ಸುಟ್ಟುಬಿಟ್ರು. ಇದರ ನಿಮಿತ್ತವಾಗಿ ಯಾಬೇಷ್ನಲ್ಲಿದ್ದ ವೃಕ್ಷದ ಕೆಳಗೆ ಸಮಾಧಿ ಮಾಡಿ 7 ದಿವಸ ಅವರು ಉಪವಾಸವಾಗಿದ್ದರು. ಈ ರೀತಿಯಾಗಿ ಮೊದಲನೇ ಸಮುವೇಲ 31ನೇ ಅಧ್ಯಾಯ ಅಷ್ಟೇ ಅಲ್ಲ, ಮೊದಲನೇ ಸಮುವೇಲನೇ ಮುಗೀತದೆ. ಮೊದಲನೇ ಸಮುವೇಲನ ಪುಸ್ತಕವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 31. Now the Philistines fought against Israel, and the men of Israel fled from before the Philistines, and fell down slain in Mount Gilboa. And the Philistines followed hard upon Saul and upon his sons. And the Philistines slew Jonathan, and Abinadab, and Melchishua, Saul's sons. And the battle went sore against Saul, and the archers hit him, and he was sore wounded of the archers. Then said Saul unto his armor-bearer, Draw thy sword, and thrust me through therewith, lest these uncircumcised come and thrust me through, and abuse me. But his armor-bearer would not, for he was sore afraid. Therefore Saul took a sword, and fell upon it. And when his armor-bearer saw that Saul was dead, he fell likewise upon his sword, and died with him. So Saul died, and his 3 sons, and his armor-bearer, and all his men, that same day together. And when the men of Israel that were on the other side of the valley, and they that were on the other side Jordan, saw that the men of Israel fled, and that Saul and his sons were dead, they forsook the cities and fled, and the Philistines came and dwelt in them. And it came to pass on the morrow, when the Philistines came to strip the slain, that they found Saul and his 3 sons fallen in Mount Gilboa. And they cut off his head, and stripped off his armor, and sent into the land of the Philistines round about to publish it in the house of their idols and among the people. And they put his armor in the house of Ashtaroth, and they fastened his body to the wall of Bethshan. And when the inhabitants of Jabesh-Gilead heard of that which the Philistines had done to Saul, all the valiant men arose, and went all night, and took the body of Saul and the bodies of his sons from the wall of Bethshan, and came to Jabesh, and burnt them there. And they took their bones, and buried them under a tree at Jabesh, and fasted 7 days.